ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ ಡಿಸೆಂಬರ್ 4 ಹಾಗೂ 5 ವಿಶೇಷವಾದ ಮೃಗಶಿರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ದಿನದಂದು ಈ 4 ರಾಶಿಗಳಿಗೆ ರಾಜಯೋಗ ದೊರಕಲಿದೆ. ಅದು ಯಾವುದು 4 ರಾಶಿ ಅಂತ ನೀವು ತಿಳಿಯೋಕ್ಕಿಂತ ಮುಂಚಿತವಾಗಿ ಒಮ್ಮೆ ನಮ್ಮ ಪೇಜನ್ನು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ನೀವು ಕೊಟ್ಟಿರುವಂಥ ಹಣ ಮತ್ತೆ ವಾಪಸ್ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತದೆ. ನೀವು ಕೊಟ್ಟಿದ್ದು ಸಾಲ ತುಂಬ ಕಷ್ಟಪಡ್ತಾ ಇರ್ತೀರ, ಯಾವುದು ಹಣ ಕೊಟ್ಟಿದ್ದು ಬರ್ತಾರಲ್ಲ, ಇದು ಹುಣ್ಣಿಮೆ ದಿನದಂದು ಬರುವಂಥದ್ದು ಆಗುತ್ತದೆ. ಎರಡನೇದಾಗಿ ಮೇಷರಾಶಿ ಅಂದರೆ ನೀವು ಇಷ್ಟಪಟ್ಟಿರ್ತೀರ, ತುಂಬ 3 ವರ್ಷ 4 ವರ್ಷದಿಂದ ಇಷ್ಟಪಟ್ಟು ದೂರ ಆಗಿರ್ತಾರೆ. ಅದು ಇಷ್ಟಪಟ್ಟು ದೂರ ಆಗಿರೋರು ಮತ್ತೆ ಹಿಂಪಡೆಯೋ ಚಾನ್ಸಸ್ ಬಹಳ ಇರುತ್ತದೆ. ಮೂರನೇದಾಗಿ ಕನ್ಯಾರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಸುಮ್ಮನೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅನವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀರ. ಅಂಥ ಟೈಮಲ್ಲಿ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಆರೋಗ್ಯದಿಂದ ಸರಳವಾಗಿ ಮುಕ್ತಿ ಆಗ್ತೀರ, ಏನೂ ತೊಂದರೆ ಆಗೋದಿಲ್ಲ. ನಾಲ್ಕನೇದಾಗಿ ಕಟಕ ರಾಶಿಯವರಿಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಜಗಳ, ಗಂಡ ಹೆಂಡತಿಯಲ್ಲಿ ಮನಸ್ತಾಪಗಳು ಆಗ್ತಾ ಇರುತ್ತೆ. ಮೇಲೆ ಸುಮ್ಮನೆ ಜಗಳ ಆಗ್ತಾ ಇರುತ್ತೆ. ಅಕ್ಕಪಕ್ಕ ಜನ ಮಾತು ಕೇಳೋದು, ಸುಮ್ಮನೆ ಜಗಳ ಆಡೋದು, ಮಕ್ಕಳಿಗೆ ಹೊಡೆಯೋದು ಬೈಯೋದೆಲ್ಲ ಮಾಡ್ತಾ ಇರ್ತೀರ. ಅದರಿಂದ ಮುಕ್ತಿ ಆಗ್ತೀರಾ, ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು 4 ರಾಶಿಗಳಿಗೆ ಬಹಳ ರಾಜಯೋಗ ದೊರಕಲಿದೆ. ಇದು ಬಂದು ಡಿಸೆಂಬರ್ 4 ಹಾಗೂ 5 ಹುಣ್ಣಿಮೆ ದಿನದಂದು ಈ 4 ರಾಶಿಗಳಿಗೆ ವಿಶೇಷವಾಗಿ ಪರಿಹಾರ ಮಾರ್ಗ ಸೂಚಿಸುವುದಾದರೆ ಮೊದಲನೇದಾಗಿ ವಿಷ್ಣು ದೇವರ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನು ಉಳಿದ ರಾಶಿಗಳಿಗೆ ಏನಪ್ಪ 4 ರಾಶಿಗಳಿಗೆ ಮಾತ್ರ ರಾಜಯೋಗ ಇದೆ, ಇನ್ನು ಕೆಲವು ರಾಶಿಗಳಿಗೆ ರಾಜಯೋಗ ಬರ್ತಾ ಇಲ್ಲ ಅಂತ ನೀವು ಮನಸ್ಸಲ್ಲಿ ಬೇಜಾರು ಮಾಡ್ಕೊತೀರಾ. ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ರಾಶಿ ಬಗ್ಗೆ ತಿಳಿಬೇಕಂದ್ರೆ ಯಾವಾಗ ರಾಜಯೋಗ ಬರುತ್ತದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಿಮ್ಮ ರಾಶಿ ಬಗ್ಗೆ ಮತ್ತೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ.